Welcome to session 18 International Business for BCom 5th semester, University of Mysore. Under the session 18, we have to discuss about the topic is ethical system. So under the ethical system, we have to know about what is ethical system, ethical theories, ethical issues. Objective of this session is to understand the concept of ethical system, to identify the different theories of ethics and issues of the theories in international business. Ethical system. What is ethical system and what is the meaning of ethics? Ethics are a system of moral principles and a branch of philosophy which defines what is good for individuals and society. In simple terms, ethical system is nothing but a system formed by is a morality, so moral principles, and in the philosophy. So that is the branch of philosophy ಅಂತ ಕೂಡ ಕರೀತಾರೆ. So that means what is good, what is bad. Ethics always explain about only the do good to the others. It may be individual person or it may be society. ಸೊ ಎಥಿಕ್ಸನ್ನು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಪಾಸಿಟಿವ್ ಥಿಂಕ್ ಮಾಡೋದಕ್ಕೆ ಎಥಿಕ್ಸನ್ನು ಯೂಸ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಡೂ ಗುಡ್ ಥಿಂಗ್ಸ್ ಟು ಇಟ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ ಆರ್ ಇಟ್ ಮೇ ಬಿ ಗ್ರೂಪ್ ಆಫ್ ಪೀಪಲ್ ಆರ್ ಇಟ್ ಮೇ ಬಿ ಸೊಸೈಟಿ. ಒಂದು ಒಳ್ಳೇದು ಮಾಡೋದಕ್ಕೋಸ್ಕರ ಯೂಸ್ ಮಾಡೋದೇ ಎಥಿಕಲ್ ಸಿಸ್ಟಮ್ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಅಂಡರ್ ದ ಎಥಿಕಲ್ ಸಿಸ್ಟಮಲ್ಲಿ ದೇರ್ ಆರ್ ಥಿಯರೀಸ್ ಎಥಿಕಲ್ ಥಿಯರೀಸ್ ಅಂತ ಕರೀತಾರೆ. ಸೊ ಹಿಯರ್ ದ ನಾರ್ಮೇಟಿವ್ ಎಥಿಕ್ಸ್. So the first thing is normative ethics. What is the normative ethics? The normative ethics also, that's the branch of moral principle or it may be moral philosophy. It concerned with the criteria of what is morally right and wrong. So normative mainly concentration on is a morally which one is good or wrong. It includes the formulation of moral rules that have direct implications for what human actions, institutions and way of life should be like. ಸೊ ಒಬ್ಬ ಮನುಷ್ಯ ಹೇಗೆ ತನ್ನ ಮಾರಲಿ ವಿಚ್ ಒನ್ ಈಸ್ ಗುಡ್ ಆರ್ ರಾಂಗ್ ಅಂತ ಥಿಂಕ್ ಮಾಡ್ತಾನಲ್ಲ, ಇಟ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ಸ್ ಆಗಿರ್ಬೋದು ಆರ್ ಇಟ್ ಮೇ ಬಿ ವಾಟ್ ಎವರ್ ಆ್ಯಕ್ಷನ್ಸ್ ಡೂ ಬೈ ದಿ ಇಂಡಿವಿಜುವಲ್ ಪರ್ಸನ್ಸ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್. ಸೊ ಈ ಥಿಂಕ್ ಈಸ್ ಮಾರಲಿ. ಸೊ ಯು ನೋ ವೆರಿ ವೆಲ್ ವಾಟ್ ಈಸ್ ಗುಡ್ ಆರ್ ರಾಂಗ್ ಇನ್ ಮಾರಲಿ. ಅದನ್ನು ನಾವು ನಾರ್ಮೇಟಿವ್ ಎಥಿಕ್ಸ್ ಅಂತ ಕರಿತೀವಿ. ಫಾರ್ ದ ನಾರ್ಮೇಟಿವ್ ಎಥಿಕ್ಸ್ಗೆ ಎಕ್ಸಾಂಪಲ್ಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ಸ್ ಆಫ್ ನಾರ್ಮೇಟಿವ್ ಪ್ರಿನ್ಸಿಪಲ್ಸ್, ವಿ ಶುಡ್ ಟು ಡೂ ದ ಅದರ್ಸ್ ವಾಟ್ ವಿ ವುಡ್ ವಾಂಟ್ ಟು ಅದರ್ಸ್ ಟು ಡೂ ಅಸ್. ಸಿನ್ಸ್ ಐ ಡು ನಾಟ್ ವಾಂಟ್ ಮೈ ನೈಬರ್ಸ್ ಟು ಸ್ಟೀಲ್ ಮೈ ಕಾರ್, ದೆನ್ ಇಟ್ ಈಸ್ ರಾಂಗ್ ಫಾರ್ ಮೀ ಟು ಸ್ಟೀಲ್ ಅವರ್ ಕಾರ್. ಸೊ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಏನಾಗಿರುತ್ತೆ, ದ ನಾರ್ಮೇಟಿವ್ ಎಥಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ನಾವು ಒಬ್ಬ ವ್ಯಕ್ತಿಗೆ ಒಳ್ಳೇದು ಮಾಡಬೇಕು, ಸೊ ಒಳ್ಳೇದು ಮಾಡೋದನ್ನೇ ನೋಡಬೇಕು. ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಮಗೂ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನೋ ಥಿಂಕ್ ಮಾಡೋದಿರೋದು, ದಟ್ ಈಸ್ ಕನ್ಸಿಡರ್ ಆಸ್ ಎ ನಾರ್ಮೇಟಿವ್ ಎಥಿಕ್ಸ್. ನಾವು ಯಾರಿಗೋ ಒಬ್ರಿಗೆ ಕೆಟ್ಟದ್ದು ಬಯಸ್ತಾ ಇದ್ವಿ, ಅವ್ರಿಗೆ ಕೆಟ್ಟದ್ದು ಆಗಲಿ ಅಂತ ಹೇಳ್ತೀವಲ್ಲ, ದಟ್ಸ್ ನಾಟ್ ಕನ್ಸಿಡರ್ ದ ನಾರ್ಮೇಟಿವ್ ಎಥಿಕ್ಸ್. ದಟ್ ಶುಡ್ ಬಿ ಥಿಂಕ್ ಪಾಸಿಟಿವ್ಲಿ. ನನ್ನ ನೈಬರ್, ನನ್ನ ಪಕ್ಕದ ಮನೆಯವರಿಗೆ ಒಳ್ಳೇದಾಗಲಿ, ನಾನು ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರೆ, ಸೊ ಆನ್ ಅವರೇಜ್ ಇಂಡೈರೆಕ್ಟಾಗಿ ನನಗೂ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನೋ ಥಿಂಕ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎ ನಾರ್ಮೇಟಿವ್ ಎಥಿಕ್ಸ್. Next one is meta ethics. So meta ethics, it is also one of the theory of ethical theories. Under the meta ethics ಅಥವಾ meta philosophy ಅಂತ ಕರೀತಾರೆ. So under the meta ethics is the study of moral thought and moral language, rather than addressing questions about what practices are right and wrong and what our obligations to other people or future generations are. ಕ್ವಶನ್ಸ್ ಆಫ್ ಸೋ ಕಾಲ್ಡ್ ನಾರ್ಮೇಟಿವ್ ಎಥಿಕ್ಸ್. ಸೊ ಇದು ನಾರ್ಮೇಟಿವ್ ಎಥಿಕ್ಸ್ಗೆ ಕ್ವಶನ್ಸ್ ಅರೈಸ್ ಮಾಡೋವಂಥದ್ದಾಗಿರುತ್ತೆ. ಮೆಟಾ ಎಥಿಕ್ಸ್ ಆಸ್ ವಾಟ್ ಮಾರಾಲಿಟಿ ಆ್ಯಕ್ಚುಲಿ ಈಸ್. ಮೊರಾಲಿಟಿ ಅಂದರೆ ಏನು ಆ್ಯಕ್ಚುಲ್ ಆಗಿ ಅನ್ನೋದು ಎಕ್ಸ್ಪ್ಲನೇಷನ್ ಕೊಡೋದೇ ಇದು ಮೆಟಾ ಎಥಿಕ್ಸ್ ಆಗಿರುತ್ತೆ. ದ ಮೆಟಾ ಎಥಿಕ್ಸ್ ಈಸ್ ಇಂಟ್ರೆಸ್ಟೆಡ್ ಇನ್ ವೆದರ್ ದೇರ್ ಕ್ಯಾನ್ ಬಿ ನಾಲೆಡ್ಜ್ ಆಫ್ ಮಾರಲ್ ಟ್ರೂತ್ಸ್ ಆರ್ ಓನ್ಲಿ ಮಾರಲ್ ಫೀಲಿಂಗ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್, ಆ್ಯಂಡ್ ಆಸ್ಕ್ ಹೌ ವಿ ಅಂಡರ್ಸ್ಟ್ಯಾಂಡ್ ಮಾರಲ್ ಡಿಸ್ಕೋರ್ಸ್ as compared with other forms of speech and writing. So here the certain opinion regarding the meta-ethics anta bandaga, such issues as vegetarianism, warfare, abortion, inequality and punishment. So idella ನಾವು whether it is good or wrong, whether right or wrong, ಸೊ ಇದನ್ನು ನಾವು ಡೈರೆಕ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ, ಬಿಕಾಸ್ ಇದಕ್ಕೆ ಜಡ್ಜ್ಮೆಂಟ್ ಅನ್ನೋದು ಕೊಡೋದಕ್ಕೆ ಬರೋದಿಲ್ಲ.
ಸೊ ಹಾಗಾಗಿ ಇಟ್ ಈಸ್ ಇಂಪಾಸಿಬಲ್ ಎವರ್ ಟು ಜಸ್ಟಿಫೈ, ಯಾವುದಕ್ಕೂ ಜಸ್ಟಿಫೈ ಅದರದ್ದೇ ಆದಂತಹ ರೀಸನ್ಸ್ ಇರುತ್ತೆ. ಆ ರೀಸನ್ಸನ್ನು ಪಾಸಿಟಿವ ನೆಗೆಟಿವ, ಸೊ ಬೋತ್ ಆರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಮೆಟಾ ಎಥಿಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಪ್ಲೈಡ್ ಎಥಿಕ್ಸ್. The applied ethics refers to the practical application of moral considerations. It is ethics with respect to the real world actions and their moral considerations in the areas of private and public life, the professions, health, technology, law and leadership. So this is the main applied ethics ಅಂತ ಕರೀತಾರೆ. ಸೊ ನಾರ್ಮೇಟಿವ್ ಎಥಿಕ್ಸ್ ಪ್ರೊವೈಡ್ ದ ಮಾರಲಿ, ಸೊ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ದ ಮೆಟಾ ಎಥಿಕ್ಸ್ ಅಪ್ಲೈಡ್, ಸೊ ವಿಚ್ ಒನ್ ಈಸ್ ರೈಟ್ ಆರ್ ರಾಂಗ್ ಅದನ್ನು ಕ್ವಶನ್ಸ್ ಮಾಡುತ್ತೆ. ಅಪ್ಲೈಡ್ ಎಥಿಕ್ಸಲ್ಲಿ ಏನಾಗುತ್ತೆ, ದಟ್ ಶುಡ್ ಬಿ ಎ ಪ್ರಾಕ್ಟಿಕಲ್ ಥಿಂಕ್ ವೈಸ್ ಮಾಡುತ್ತೆ, ಪ್ರಾಕ್ಟಿಕಲಿ ಥಿಂಕ್ ಮಾಡುತ್ತೆ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅನ್ನೋದ. ಫಾರ್ ಎಕ್ಸಾಂಪಲ್, ದ ಬಯೋ ಎಥಿಕ್ಸ್ ಕಮ್ಯುನಿಟಿ ಈಸ್ ಕನ್ಸರ್ನ್ಡ್ ವಿತ್ ಐಡೆಂಟಿಫೈಯಿಂಗ್ ದ ಕರೆಕ್ಟ್ ಅಪ್ರೋಚ್ ಟು moral issues in the life of sciences, such as the allocation of scarce health resources or the use of human embryos in research. Environmental ethics is concerned with ecological issues such as the responsibility of government and corporations to clean up pollutions. Business ethics includes questions regarding the duties or duty of whistleblower to the general public or their loyalty to their employers. So this are all considered as a applied ethics. Next thing is ethical issues in international business. Employment practices and ethics. So under the employment practices and ethics, whenever going to the ethical issues arises when employment practices ಅಂತ ಬಂದಾಗ ವಿತಿನ್ ಇಂಡಿಯಾ ಆಗಿರ್ಬೋದು ಅಥವಾ ಫಾರಿನ್ ಕಂಟ್ರೀಸ್ ಆಗಿರ್ಬೋದು. ಸೊ ಹೋಸ್ಟ್ ಕಂಟ್ರಿಗೂ ಹೋಮ್ ಕಂಟ್ರಿಗೂ ವರ್ಕ್ ಮಾಡಬೇಕಾದ್ರೆ ಅವರಲ್ಲಿ ಹಿಂಜರಿಕೆ ಅನ್ನೋದು ತುಂಬಾ ಎದ್ದು ಕಾಣಿಸುತ್ತೆ. ಸೊ ಇಂಡಿಯಾದಲ್ಲೇ ವರ್ಕ್ ಮಾಡೋದಕ್ಕೂ ಇಂಡಿಯನ್ಸ್ ಹೋಗಿ ಫಾರಿನಲ್ಲಿ ವರ್ಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಅಪರ್ಚುನಿಟಿ ಈಗ ಯಾವಾಗ LPG ಇಂಟ್ರೊಡ್ಯೂಸ್ ಆಯಿತು, ಎಲ್ಲ ವ್ಯಕ್ತಿಗಳು ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು. ಬಟ್ ಕಮ್ ಟು ದ ಎಂಪ್ಲಾಯ್ಮೆಂಟ್ ಪೊಸಿಷನ್ ಬಂದಾಗ ಒಬ್ಬ ಇಂಡಿಯಾದವನು ಫಾರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನಲ್ಲಿರೋವಂಥ ಸಿಚುಯೇಷನ್ಸು, ಅವನಲ್ಲಿ ಕೀಳು ಭಾವ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ. ಬಿಕಾಸ್ ಹಿಮ್ಸೆಲ್ಫ್ ಈಸ್ ಕನ್ಸಿಡರ್ ಆಸ್ ಎ ಇನ್ಫೀರಿಯರ್, ಬಿಕಾಸ್ ಅವನಿಗೆ ಅದು ಹೋಮ್ ಕಂಟ್ರಿ ಅಷ್ಟು ಫ್ರೀಡಮ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಹ್ಯೂಮನ್ ರೈಟ್ಸ್. ಸೊ ಹ್ಯೂಮನ್ ರೈಟ್ಸ್ ಅಂತ ಬಂದಾಗ ವಿ ಹ್ಯಾವ್ ಟು ಗ್ರಾಂಟೆಡ್ ಫಾರ್ ಎವ್ರಿ ಹ್ಯೂಮನ್. ಏನು ರೈಟ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಇಟ್ ಮೇ ಬಿ ಫ್ರೀಡಮ್ ಆಫ್ ಅಸೋಸಿಯೇಷನ್ ಕೊಟ್ಟಿದ್ದೀವಿ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಅಸೆಂಬಲ್, ಫ್ರೀಡಮ್ ಆಫ್ ಮೂವ್ಮೆಂಟ್, ಫ್ರೀಡಮ್ ಫ್ರಮ್ ಪೊಲಿಟಿಕಲ್ ರೆಪ್ರೆಸೆಂಟ್. ಸೊ every freedom is given to the everyone. But in this, whenever ethical issues arises, this type of rights given to all the people, so it may be ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಬಂದಾಗ ವೆನೆವರ್ ದ ಎಥಿಕಲ್ ಇಶ್ಯೂಸ್ ಅರೈಸಸ್ ಅಂತಿದ್ದಾರೆ, ಇನ್ ಕೇಸ್ ಆಫ್ ಹೋಸ್ಟ್ ಕಂಟ್ರಿ, ಹೋಮ್ ಕಂಟ್ರಿ. ಸೊ ಹೋಸ್ಟ್ ಕಂಟ್ರಿನವರು ನಮ್ಮ ದೇಶದಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಕಂಟ್ರೋಲ್. ಸೊ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಪೊಲ್ಯೂಷನ್ ಅನ್ನೋ ಆಗೋದು ನಮ್ಮ ಎನ್ವಿರಾನ್ಮೆಂಟು. ಸೊ ಇದೊಂದು ಎಥಿಕಲ್ ಇಶ್ಯೂಸ್ ಅರೈಸ್ ಆಗುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ನಾವು ಹೋಗಿ ಬೇರೆ ಕಂಟ್ರಿಗೆ ಹೋಗಬೇಕಾಗುತ್ತೆ, ಬೇರೆ ಕಂಟ್ರಿ ನಮ್ಮ ಕಂಟ್ರಿಗೆ ಬರಬೇಕಾಗುತ್ತೆ. ಸೊ ವೆನೆವರ್ ಕಂಡಕ್ಟ್ ದ ಬಿಸ್ನೆಸ್ ಅಂತ ಬಂದಾಗ ವಾಟ್ ಎವರ್ ಏನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ಅವಾಗ ಏನಾಗುತ್ತೆ, ಒಂದು ಪೊಲ್ಯೂಷನ್ ಅನ್ನೋದು ಆಗೇ ಆಗುತ್ತೆ. ನೆಕ್ಸ್ಟ್ ಕರಪ್ಷನ್. ಸೊ ನೌವೇಡೇಸ್ ದ ಕರಪ್ಷನ್ ಇಸ್ ವೆರಿ ಬ್ಯಾಡ್. So even the government employees or it may be non-government employees or it may be related to the government. ಏಕೆಂತೇಳಿದ್ರೆ ದಿಸ್ ಕರಪ್ಷನ್ ಅನ್ನೋದು ಬ್ಯಾಡ್ ಥಿಂಗ್ಸ್, ನೆಗೆಟಿವ್ ಥಿಂಗ್ಸ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ದಿಸ್ ಒನ್ ಎನ್ ಎಥಿಕ್ಸ್ ಯಾವಾಗ ಅರೈಸ್ ಆಗುತ್ತೆ, ವೆನೆವರ್ ರಿಸೀವಿಂಗ್, ನಮ್ಗೆ ಗೊತ್ತು ಅದು ಅಮೌಂಟನ್ನ ರಿಸೀವ್ ಮಾಡ್ಕೊಳ್ಳೋದು ರಾಂಗ್ ಅಂತ ಗೊತ್ತಿದ್ದು ಕೂಡ ಅವನೇನೋ ರಿಸೀವ್ ಮಾಡಿಕೊಂಡ್ರೆ ದಟ್ ಈಸ್ ಅ ವೈಲೇಷನ್ ಆಫ್ ದ ಎಥಿಕ್ಸ್. ಬಟ್ ಸರ್ಟನ್ ಕಂಡೀಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಗೆಟ್ ಎನಿ ಪರ್ಮಿಷನ್ ಫಾರ್ ದ ಟು ಬಿಸ್ನೆಸ್, ವಿ ಹ್ಯಾವ್ ಟು ಗಿವ್ ಸರ್ಟೈನ್ ಅಮೌಂಟ್. ಏನಾದ್ರು ಅಮೌಂಟ್ ಕೊಡಬೇಕಾಗಿರುತ್ತೆ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಪರ್ಮಿಷನ್ ಅನ್ನೋದು ಸಿಗೋದಿಲ್ಲ. ಸೊ ಈ ಥರ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಕರಪ್ಷನ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಮಾರಲ್ ಅಬ್ಲಿಗೇಷನ್ಸ್. ಸೊ ಮಾರಲ್ ಅಬ್ಲಿಗೇಷನ್ಸ್ ಅಂತ ಬಂದಾಗ, ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಮಾರಲಿ ವಿಚ್ ಒನ್ ಈಸ್ ಗುಡ್ ಆರ್ ರಾಂಗ್, ವಿಚ್ ಒನ್ ಈಸ್ ರೈಟ್ ಆರ್ ರಾಂಗ್ ಅಂತ. ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ಗೊತ್ತಿದ್ದು ಕೂಡ ಅದಕ್ಕೆ ಆಪೋಸಿಟ್ ಮಾಡಿದಾಗ ದಟ್ ಈಸ್ ಕಂಡಿಸಸ್ ಎ ಮಾರಲ್ ಅಬ್ಲಿಗೇಷನ್ಸ್. ಸೊ ಇನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಸೊ ಲಂಚ ಕೊಡೋದು ತಪ್ಪು ಅಂತ ಗೊತ್ತು, ಬಟ್ ಅವ್ನು ಕೊಡ್ತಾ ಇದ್ದಾನೆ.
ಬಟ್ ಅಲ್ಲಿ ಒಬ್ಬ ವ್ಯಕ್ತಿ ಲಂಚ ಇಸ್ಕೊಳ್ಳೋದು ತಪ್ಪಂತ ಗೊತ್ತು, ಬಟ್ ಆದರೂ ಅವ್ನು ಇಸ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಮೆಂಟಲಿ ಆಬ್ಲಿಗೇಷನ್ಸ್ ಕ್ರಿಯೇಟ್ ಮಾಡಿಕೊಂಡು ಬಟ್ ಬೇರೆ ಯಾವುದೋ ಒತ್ತಡಕ್ಕೋಸ್ಕರ ಅದನ್ನು ನಾವು ಫಾಲೋ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಮಾರಲ್ ಆಬ್ಲಿಗೇಷನ್ಸ್ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಮೇನ್ ಎಥಿಕಲ್ ಇಶ್ಯೂಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಟೋಟಲಿ ದ ಎಥಿಕ್ಸ್ ಇಸ್ ದ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ content for the international business without violating the ethical rules, because every business looking for the ethics way. So every business mindset motive ಏನಾಗಿರುತ್ತೆ, earning the profit ಇರುತ್ತೆ, but we have to accept the motive, but we have to follow the ethics and rules and regulations. If you know the good thing, if you know the whatever which one is good or wrong, then you have to follow the good things. Negative things ಅನ್ನ ಬಿಡಬೇಕಾಗಿರುತ್ತೆ. ಸೊ ದಿಸ್ ಆರ್ ದ ಸೋರ್ಸಸ್ ಆಫ್ ರೆಫರೆನ್ಸ್. ಯು ಕ್ಯಾನ್ ರೆಫರ್ the textbooks. Thank you.